ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿಯಾಗಿ ಭಾನುಪ್ರಿಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಅಂತ ಏನೂ ಇಲ್ಲ, ಹಾಗೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಷ್ಟೇ. ಗಾಯ್ಸ್, ಇವತ್ತು ಮಾರ್ನಿಂಗೇ ಎದ್ದು ಟಿಫನ್ ಮಾಡಿ ಟಿಫನ್ ಇವತ್ತು ಉಪ್ಪಿಟ್ಟು ಮಾಡಿದೆ. ಸ್ಯಾಟರ್ಡೆ ಅಲ್ಲ, ನನ್ನ ಮಗನಿಗೆ ಹಾಫ್ ಡೇ. ಹಾಗಾಗಿ ಬೇಗ ಆಗೋದೇ ಉಪ್ಪಿಟ್ಟು. ಹಾಗಾಗಿ ಉಪ್ಪಿಟ್ಟು ಮಾಡಿ ಅವ್ನಿಗೆ ಇಷ್ಟ ಇಲ್ಲ, ಆದರೂ ಕಷ್ಟಪಟ್ಟು ತಿಂದ ಗಾಯ್ಸ್. ತಿಂದು ಅವ್ನು ಸ್ಕೂಲ್ಗೆ ಹೋದ. ಮತ್ತು ನಂದು ಸೆಕೆಂಡ್ ಬೇಬಿ, ಅವಳಿಗಿನ್ನೂ ಈಗ 5 ಮಂತ್. ಅವಳು ಇವಾಗ ಸ್ನಾನ ಮಾಡಿ ಮಲ್ಕೊಂಡಿದ್ದಾಳೆ. ನೆಕ್ಸ್ಟ್ ನಮ್ಮ ಬಾಸ್, ನಂದು ಎಲ್ರದ್ದು ತಿಂಡಿ ಆಯಿತು, ಉಪ್ಪಿಟ್ಟು ಮಾಡಿದ್ದು. ಚೆನ್ನಾಗಿ ತಿಂದ್ವಿ. ನಮ್ಮ ಬಾಸ್ ಹೋದ್ರು ಹೊರಗಡೆ. ಹಾಗೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತಿನ ಏನು ವಿಷಯನಪ್ಪ ಅಂತಂದರೆ, ನನಗೊಂದು 2 ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ಮೊದಲನೇ ವಿಷಯ ಏನಪ್ಪಾ ಅಂದರೆ, ನಮ್ಮ ಬಾಸ್ ಸಪೋಟ ಹಣ್ಣು ತಗೊಬಂದಿದ್ರು. ಹೇಗೆ ಹಾಳಾಗಿದೆ ನಮ್ಮ ದೇಶದ ಪರಿಸ್ಥಿತಿ ಅಂತ ಅಂದರೆ, ಸಪೋಟ ಹಣ್ಣು ಬಂದು ಯಾವ ರೀತಿ ಟೇಸ್ಟ್ ಬರೋದು, ನಾವೆಲ್ಲ ಕಾಲೇಜ್ಗೆ ಓದಬೇಕಾದ್ರೆ ಹಣ್ಣು ಯಾವ ರೀತಿ ಚೆನ್ನಾಗಿರೋದು, ಅದು ತಿಂದ್ರೇ ಒಂಥರ ಖುಷಿಯಾಗೋದು. ಮ್ಯಾಕ್ಸಿಮಮ್ 4ರಿಂದ 5 ಸಪೋಟ ಒಂದೇ ಸಲ ತಿಂತಾ ಇದ್ವಿ, ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರೋದು. ಬಟ್ ಈಗ ಬರ್ತಾ ಇರೋವಂಥ ಸಪೋಟ ಹಣ್ಣುಗಳು ಕಲರ್ ಕೂಡ ಡಲ್ ಆಗಿರುತ್ತೆ. ಅದು ಹಣ್ಣಾದರೆ ಯಾವ ಥರ ಕಲರ್ ಇರುತ್ತೆ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ನಿಮಗೆ ತೋರಿಸ್ತೀನಿ ತಂದಿರೋ ಸಪೋಟನ. ಇದು ನಾನು ಸಪೋಟೋ ಸೀಸನ್ ಬಂದಮೇಲೆ 2ನೇ ಸಲ ತರಿಸ್ತಿರೋದು. ಫಸ್ಟ್ ಟೈಮ್ ತರಿಸ್ದಾಗ್ಲಂತೂ ಫುಲ್ಲು ಕೆಟ್ಟದಾಗಿತ್ತು. ಯಾವ ಥರ ಅಂದರೆ, ಹಣ್ಣಾಗಿರೋ ಥರ ಮಾತ್ರ ಕಾಣಿಸುತ್ತೆ, ಬಟ್ ಅದು ಹಣ್ಣಾಗಿರಲ್ಲ. ಮೇಲ್ಗಡೆ ನೋಡೋಕೆ ಚೆನ್ನಾಗಿರುತ್ತೆ, ಬಟ್ ಒಳಗಡೆ ಚೆನ್ನಾಗಿಲ್ಲ. ಯಾವ ಥರ ಆಗಿದೆ ಅಂದರೆ, ಕಲರೂ ಇಲ್ಲ, ಮತ್ತು ಕಾಯಿ ಥರ ಇದೆ. ಅದು ಓಪನ್ ಮಾಡಿದ್ರೆ ಎಲ್ಲ ಒಂಥರ ಯಾವ ರೀತಿ ಆಗಿದೆ ಅಂದರೆ, ಅದನ್ನು ನಿಮಗೆ ಹೇಳೋಕೆ ಆಗಲ್ಲ, ಎಲ್ಲ ಒಣಗೋಗಿರೋ ಥರ ಆ ಥರ ಇದೆ ಹಣ್ಣು. ಮತ್ತೆ ತಿಂದರೆ ಒಂಥರ ಟೇಸ್ಟ್ ಇಲ್ಲ, ಹುಳಿ ಹುಳಿ ಥರ. ಸಪೋಟ ಹಣ್ಣು ಎಲ್ಲಾದರೂ ಹುಳಿ ಬರುತ್ತಾ ಗಾಯ್ಸ್? ಯಾವ ಥರ ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ಸೈನ್ಸ್ ಎಷ್ಟು ಇಂಪ್ರೂವ್ ಆಗ್ತಿದೆಯೋ ಅಷ್ಟು ನಮ್ಮ ದೇಶದ ಪರಿಸ್ಥಿತಿ ಹಾಳಾಗ್ತಿದೆ ಅಂತ ನನ್ನ ಅನಿಸಿಕೆ. ಏಕೆಂದರೆ ಸಪೋಟ ಹಣ್ಣು ಮನೇಲಿರೋರು ಎಲ್ಲರೂ ತಿಂತಾರೆ ಗಾಯ್ಸ್. ಬಟ್ ನಾವು ತಿಂದರೆ ನಾವು ಸ್ವಲ್ಪ ದೊಡ್ಡವರು, ನಮಗೆ ಅಡ್ಜಸ್ಟ್ ಆಗುತ್ತೆ. ಬಟ್ ಮಕ್ಕಳಿಗೆ ಗಾಯ್ಸ್, ಅದನ್ನ ನಮ್ಮ ದೇಶದ ಪರಿಸ್ಥಿತಿ ಯಾಕೆ ಅರ್ಥ ಮಾಡ್ಕೋತಿಲ್ಲ ಅಂತ ಗೊತ್ತಿಲ್ಲ. ಈಗ ಬರ್ತಿರೋ ಅಂಥ ಪೀಳಿಗೆ ಮಕ್ಕಳಿಗೆ ಅದರಿಂದ ಏನು ಎಫೆಕ್ಟ್ ಆಗುತ್ತೆ. ಅದು ಒಂದೇ ಹಣ್ಣು ಅಂತಲ್ಲ, ತುಂಬ ಹಣ್ಣುಗಳ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಸಪೋಟನ ಅಷ್ಟೇ. ಬಟ್ ತುಂಬ ಹಣ್ಣುಗಳ ಪರಿಸ್ಥಿತಿ ಇದೇ ರೀತಿ ಆಗಿದೆ. ಮತ್ತೆ ಇನ್ನೊಂದು ನ್ಯೂಸ್ ಓದಿದೆ ಗಾಯ್ಸ್ ಇವತ್ತು, ಅದು ನನಗಂತೂ ತುಂಬಾನೇ ಹಾರ್ಡ್ಲಿ ತುಂಬ ಬೇಜಾರಾಯಿತು. ಏನಪ್ಪಾ ಅಂದರೆ, ನೀರು ಕುಡಿದು ಮಗು ಸಾವನ್ನಪ್ಪಿದೆಯಂತೆ ಗಾಯ್ಸ್. ಇದನ್ನ ಯಾರಾದರೂ ನಂಬೋ ಮಾತಾ ಗಾಯ್ಸ್? ಬಟ್ ನಂಬಲೇಬೇಕು, ಅದು ನಿಜ ಆಗಿರೋದಕ್ಕೆ ನಾನು ನಿಮಗೆ ತಿಳಿಸ್ತಾ ಇರೋದು. ನೀರು ಕುಡಿದು 6 ತಿಂಗಳು ಮಗು ಸತ್ತೋಗಿದೆಯಂತೆ. ಏನು ಇಲ್ಲ ಗಾಯ್ಸ್, ನೀರು ಕುಡಿಸಿದ್ದಾರೆ, ಜಸ್ಟ್ 2 ಡ್ರಾಪ್ಸ್ ಅಷ್ಟು ನೀರು ಕುಡಿಸಿದ್ದಾರೆ. ಅದು ಕಲುಷಿತ ನೀರು. ಅಂದರೆ ಯಾವ ರೀತಿ ಹಾಳಾಗಿದೆ ಲೆಕ್ಕ ಹಾಕೊಳ್ಳಿ ನೀವೇ. ನೀರಲ್ಲೂ ಕೂಡ ಈ ಥರ ಕಲುಷಿತ ಬಂದ್ಬಿಟ್ರೆ ಹೇಗೆ ಗಾಯ್ಸ್? ಜೀವನದಲ್ಲಿ ಜೀವನ ಮಾಡೋದಾದ್ರೂ ಹೇಗೆ? ಪಾಪ ಮಕ್ಕಳ ಗತಿ ಏನು? ನಮಗೂ ಚಿಕ್ಕ ಚಿಕ್ಕ ಮಕ್ಕಳಿದಾವೆ ಗಾಯ್ಸ್. ನೀರು ಕುಡಿದು ಒಂದು ಮಗು ಸಾಯೋದು ಅಂದರೆ ಅರ್ಥ ಏನು ಗಾಯ್ಸ್? ನೀವೇ ಹೇಳಿ ಅಲ್ವಾ? ಪಾಪ ಅನ್ಸಲ್ವಾ? ನಾನೊಬ್ಳು ತಾಯಿಯಾಗಿ ನನಗೆಷ್ಟು ನೋವಾಯಿತು ಅನ್ನೋದು ಅದು ನನಗೆ ಮಾತ್ರ ಗೊತ್ತು. ಎತ್ತ ತಾಯಂದಿರಿಗೆ ಮಾತ್ರ ಆ ನೋವು ಗೊತ್ತಾಗುತ್ತೆ. ಆ ತಾಯಿ ಎಷ್ಟು ನೋವು ಅನುಭವಿಸಿರ್ಬೇಕಲ್ವಾ ತನ್ನ ಮಗುನ ಕಳ್ಕೊಂಡು. ಬೇರೆ ಏನೂ ಅಲ್ಲ, ಬೇರೆ ಏನೂ ಆಗ ಸತ್ತಿದೆ ಅನ್ನೋದಕ್ಕೆ ಒಂದು ರೀಸನ್ ಹೇಳ್ಬೋದು. ಜಸ್ಟ್ 2 ಡ್ರಾಪ್ಸ್ ನೀರನ್ನ ಕುಡಿದು ಒಂದು ಮಗು ಸಾಯುತ್ತೆ ಅಂದರೆ ನಾವೆಲ್ಲ ಏನು ಮಾಡಬೇಕು? ಮಕ್ಕಳಿಗೆ ಯಾವ ರೀತಿ ನಾವು ತಿನ್ನಿಸ್ಬೇಕು, ಕುಡಿಸ್ಬೇಕು? ನನಗಂತೂ ಅರ್ಥ ಆಗ್ತಿಲ್ಲ. ಪಾಪ ಗಾಯ್ಸ್, ಮಕ್ಕಳು ಸಾಯೋದು ಅಂದರೆ ಎಷ್ಟು ನೋವಾಗುತ್ತೆ. ಅವಕ್ಕೆ ಏನೂ ಗೊತ್ತಿರಲ್ಲ ಗಾಯ್ಸ್. ನಾವೇನು ಕೊಡ್ತೀವೋ ಅದನ್ನು ತಿಂತವೆ, ನಾವೇನು ಕುಡಿಸ್ತೀವೋ ಅದನ್ನು ಕುಡಿತವೆ. ಅಂಥದ್ರಲ್ಲಿ ಅಂಥ ಮಕ್ಕಳು ಸಾಯೋದು ಅಂದರೆ ಅದನ್ನ ಈ ಸರ್ಕಾರ ಯೋಚನೆ ಮಾಡಬೇಕು. ಯಾಕೆ ಈ ಥರ ಆಗ್ತಿದೆ? ಮಕ್ಕಳು ಸಾಯೋದು ಅಂದರೆ ಏನರ್ಥ? ಜಸ್ಟ್ ನೀರಿಂದ ಒಂದು ಮಗು ಸತ್ತಿದೆ ಅಂದರೆ ಅದಕ್ಕೆ ಕಾರಣ ಯಾರು? ಇದನ್ನ ಯಾರು ಕೇಳೋರೇ ಇಲ್ಲ ಗಾಯ್ಸ್. ಅದೇ ನಂಗೆ ತುಂಬ ಬೇಜಾರಾಯಿತು. ಪರ್ಸ್ನಲಿ ನಮ್ಮನೆ ಹಣ್ಣು ತಂದು ಆ ಹಣ್ಣು ನೋಡಿದ್ರೆ ನನಗೆ ಒಂಥರ ಟೆನ್ಷನ್ನೇ ಆಗೋಯ್ತು. ಏನು ಹಣ್ಣಿದು? ಅಟ್ಲೀಸ್ಟ್ ಒಂದು ಟೇಸ್ಟ್ ಇಲ್ಲ, ಮತ್ತೆ ಹಣ್ಣಾಗಿರೋ ಥರ ಇದೆ. ಬಟ್ ಓಪನ್ ಮಾಡಿದ್ರೆ ತಿಂದರೆ ಅದು ಹಣ್ಣಲ್ಲ, ಕಾಯಿನ ಹಣ್ಣು ಮಾಡಿರೋದು. ಕಾಯಿನ ತಗೊಬಂದ್ಬಿಟ್ಟು ಹಣ್ಣು ಮಾಡಿ ಮಾರ್ತಿದ್ದಾರೆ. ಈ ಥರ ಎಲ್ಲ ಮಾಡಿ ಬದುಕಬೇಕಾ ಗಾಯ್ಸ್? ನೋಡಿ ಗಾಯ್ಸ್, ಸಪೋಟ ಹಣ್ಣು. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಇದು ನೋಡೋಕೆ ಹಣ್ಣಾಗಿದೆ, ಓಕೆ, ಚೆನ್ನಾಗಿ ಹಣ್ಣಾಗಿದೆ. ಇದು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ, ನೀವೇ ನೋಡಿ. ಒಂಥರ ರೆಡ್ ಆಗಿದೆ, ಅದರಲ್ಲಿ ಜಾಸ್ತಿ ನೀರಿನ ಅಂಶನೇ ಇಲ್ಲ. ಇದು ಬೆಟರ್, ಇದು ಸ್ವಲ್ಪ ಓಕೆ. ಬಟ್ 1 kg ಹಣ್ಣಲ್ಲಿ ಈ ಥರ ಸಿಕ್ಕಿರೋದು ಒಂದು 2ರಿಂದ 3 ಹಣ್ಣು ಸಿಕ್ಕಿರ್ಬೋದು. ಅದು ಇನ್ನೊಂದು ಸಿಕ್ಕಿದ್ರೆ ತೋರಿಸ್ತೀನಿ ನಿಮಗೆ.
ಆಲ್ಮೋಸ್ಟ್ ಎಲ್ಲ ಡ್ರೈ ಆಗೋಗಿದೆ. ಅಂದರೆ ಸ್ವಲ್ಪ ವಾಟರ್ ಕಂಟೆಂಟು ಅದರಲ್ಲಿಲ್ಲ, ಆ ಥರ ಫುಲ್ ಡ್ರೈ ಆಗೋಗಿದೆ. ಇದನ್ನ ನೀವು ಕೂಡ ಯೋಚನೆ ಮಾಡಿ. ಸೊ ತುಂಬಾನೇ ಬೇಜಾರಾಯ್ತು ಗೈಸ್ ಅದೊಂದು ವಿಷಯಕ್ಕೆ. ಮತ್ತೆ ಆ ಮಗು ಸತ್ತಿರೋ ಕಾರಣ ಅಂತೂ ನಂಗೆ ತುಂಬಾನೇ ಬೇಜಾರಾಯ್ತು. ಯಾಕೆಂದ್ರೆ ನಮಗೂ ಮಕ್ಳಿದಾವೆ, ಚಿಕ್ಕ ಚಿಕ್ಕ ಮಕ್ಕಳು. ಓಕೆ, ಏನ್ ಕೊಡೋದು, ಏನ್ ತಿನ್ಸೋದು ಅನ್ನೋದು ನಮಗೂ ಭಯ ಆಗುತ್ತೆ. ಈ ತರ ವಿಷಯಗಳನ್ನ ಕೇಳಿದಾಗ ನಮಗೂ ಕೂಡ ತುಂಬಾನೇ ಭಯ ಆಗುತ್ತೆ. ಸೊ ಅಷ್ಟೇನೆ ಗೈಸ್, ಇವತ್ತು ಅದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ನನ್ಗೆ ಅನಿಸ್ತು. ಆ ವಿಷಯ ನಂಗೆ ತುಂಬಾನೇ ಬೇಜಾರಾಯ್ತು. ಸೊ ಈ ವಿಷಯನ ನಿಮ್ಗೂ ಕೂಡ, ಈ ವಿಷಯ ನಿಮ್ಗೆ ಗೊತ್ತಾಗಿದ್ರೆ, ಈ ವಿಷಯನ ನೀವು ನೋಡಿದ್ರೆ, ಪ್ಲೀಸ್ ಈ ವಿಷಯನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ, ಎಲ್ಲರೂ ತಿಳ್ಕೊಳ್ಳಿ. ಅಟ್ಲೀಸ್ಟ್ ಸರ್ಕಾರಕ್ಕೆ ಈ ವಿಷಯ ಗೊತ್ತಾಗುವ ಹಾಗೆ, ಮುಟ್ಟುವ ಹಾಗೆ ಮಾಡೋಣ ಅಲ್ವಾ. ನಾನು ಒಬ್ಳೆ ಮಾಡಿದ್ರೆ ಆಗಲ್ಲ, ಎಲ್ಲರೂ ಸೇರಿ ಮಾಡಬೇಕು. ಯಾಕೆಂದ್ರೆ ಮಕ್ಕಳು, ಈಗಿನ ಬರ್ತಿರೋಂಥ ಮಕ್ಕಳಿಗೆ ಅಂತ ಪರಿಸ್ಥಿತಿ ಬರೋದು ಬೇಡ ಅಂತ ನನ್ನ ಅನಿಸಿಕೆ ಅಷ್ಟೇನೆ. ಸೊ ಅಷ್ಟೇನೆ ಗೈಸ್, ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ. ನಮ್ದೆಲ್ಲ ತಿಂಡಿ ಆಯಿತು, ನಿಮ್ಮದು ಆಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಈ ವಿಡಿಯೋ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಎಲ್ಲಿವರೆಗಾಗುತ್ತೋ ಅಷ್ಟು ಶೇರ್ ಮಾಡಿ. ಸೊ ಥ್ಯಾಂಕ್ ಯು, ಬೈ ಬೈ ಗೈಸ್.